ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಪ್ರೇಮಲೋಕ್ ಯೂಟ್ಯೂಬ್ ಚಾನಲ್. ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಖರ್ಚಿಲ್ಲದೆ ಬಿಳಿ ಕೂದಲನ್ನು ಶಾಶ್ವತವಾಗಿ ಕಪ್ಪಾಗಿಸಲು ಈ ಹೂವಿನ ಗಿಡ ಸಾಕು. ಮನೆಯ ಸುತ್ತಲೂ ಕಂಡುಬರುವ ಸಾಮಾನ್ಯ ನಿತ್ಯ ಹೂವಿನ ಸಸ್ಯವು ಕೂದಲಿಗೆ ಪರಿಣಾಮಕಾರಿಯಾಗಿದೆ. ಇದರ ಔಷಧೀಯ ಗುಣಗಳು ಕೂದಲನ್ನು ಕಪ್ಪಾಗಿಸುತ್ತದೆ ಮತ್ತು ಕೂದಲು ಉದುರುವಿಕೆಯನ್ನು ಕಡಿಮೆ ಮಾಡುತ್ತದೆ. ನಿತ್ಯ ಹೂವಿನ ಸಸ್ಯದಿಂದ ಎಲೆಗಳನ್ನು ಬೇರ್ಪಡಿಸಿ ನಂತರ ಎಲೆಗಳನ್ನು ಸ್ವಚ್ಛಗೊಳಿಸಿ ಅದನ್ನು ಒಂದು ಪಾತ್ರೆಯಲ್ಲಿ ಪಕ್ಕಕ್ಕೆ ಇರಿಸಿ. ನಂತರ ಈ ಎಲೆಗಳನ್ನು ಗ್ರೈಂಡರ್ನಲ್ಲಿ ಮಿಶ್ರಣ ಮಾಡಿ. ಈ ಮಿಶ್ರಣಕ್ಕೆ 2 ಚಮಚ ತೆಂಗಿನೆಣ್ಣೆ ಮತ್ತು ಅರ್ಧ ಚಮಚ ನಿಂಬೆ ರಸವನ್ನು ಸೇರಿಸಿ ಚೆನ್ನಾಗಿ ಮಿಶ್ರಣ ಮಾಡಿ. ಈ ಮಿಶ್ರಣವನ್ನು ಬಳಸುವ ಮೊದಲು ಅರ್ಧ ಗಂಟೆಯವರೆಗೆ ಪಕ್ಕಕ್ಕೆ ಇರಿಸಿ. ಈ ಮಿಶ್ರಣವನ್ನು ನಿಮ್ಮ ನೆತ್ತಿಗೆ ಹಚ್ಚುವ 2 ಗಂಟೆಗಳ ಮೊದಲು ಸ್ನಾನ ಮಾಡಿ. ಅದರ ನಂತರ ಸದಾಪುಷ ಎಲೆಗಳ ಮಿಶ್ರಣವನ್ನು ಹತ್ತಿ ಬಟ್ಟೆಯಿಂದ ಕೂದಲಿಗೆ ಅನ್ವಯಿಸಿ 1 ಗಂಟೆ ಒಣಗಲು ಬಿಡಿ. ಅರ್ಧ ಗಂಟೆ ಚೆನ್ನಾಗಿ ಒಣಗಿದ ನಂತರ ಸಾಮಾನ್ಯ ಶಾಂಪೂವಿನಿಂದ ಕೂದಲನ್ನು ತೊಳೆಯಿರಿ. ಉತ್ತಮ ಫಲಿತಾಂಶಗಳನ್ನು ಪಡೆಯಲು ವಾರಕ್ಕೊಮ್ಮೆ ಈ ಪರಿಹಾರವನ್ನು ಬಳಸಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.